ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ತಡ್ಕಲ್ ಗ್ರಾಮದ ನಿವಾಸಿ ಆದಂಥ ಕಲ್ಯಾಣಿ ತುಕಾಣಿ ಅವರ ಪುತ್ರರಾದಂಥ ಪ್ರೇಮ್ ಸಾಗರ್ ಅವರು ಒಂದು ಚಲನಚಿತ್ರ ಮಾಡಿದ್ದಾರೆ. ಆ ಚಿತ್ರದ ಹೆಸರು ನೀಲಿ. ಆ ಚಲನಚಿತ್ರ ಬಿಡುಗಡೆ ನಾಳೆ ಶುಕ್ರವಾರ 6ನೇ ತಾರೀಕು 6/3/2026 ಬಿಡುಗಡೆ ಆಗಲಾಗಿದೆ. ರಾಜ್ಯದಾದ್ಯಂತ ಎಲ್ಲ ಚಿತ್ರಮಂದಿರದಲ್ಲಿ ಆ ಪಿಕ್ಚರನ್ನು ಓಡ್ತಾ ಇದೆ. ಆ ಪಿಕ್ಚರ್ಗೆ ಶುಭ ಕೋರುವರು ತಾಲೂಕಿನ ಲಿಂಗಾಯತ ಸಮಾಜದ ಮುಖಂಡರಾದಂಥ ಮಲ್ಲಿನಾಥ್ ಹತ್ರಿಕೆ ಅಣ್ಣವರಿಗೆ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು. ಈ ತಾಲೂಕಿನ ಪ್ರಮುಖರಾದ ಇನ್ನೊಬ್ಬ ವ್ಯಕ್ತಿ ಸರಳ ಜೀವಿ ಸಮಾಜ ಸೇವಕರಾದಂಥ ರಮೇಶ್ ಅಣ್ಣವರು ಲೋಹಾರ್ ಅವರೇ, ಮಾಳಿ ಸಮಾಜದ ಅಧ್ಯಕ್ಷರಾದಂಥ ತಾಲೂಕಿನ ಸುಭಾಷ್ ಬೆಳೂರಿಗೆ ಅವರೇ, ನನ್ನ ಮಿತ್ರರಾದ ಶಿವಲಿಂಗಪ್ಪ ಮಂಡಿಗಿ ಸರ್ ಅವರೇ, ಈ ತಾಲೂಕಿನ ಸಮಾಜಮುಖಿ ಆದಂಥ ಅನೇಕ ಸಂಘಗಳ ಅಧ್ಯಕ್ಷರಾದಂಥ ಅಪ್ಪ ಸಾಬ್ ತೀರ್ಥಿ ಅವರೇ, ಆಮದಲ್ಲಿ ಒಂದು ಹೆಮ್ಮೆ ಆದಂಥ ವಿಷಯ ಹೆಮ್ಮೆ ಆದಂಥ ವಿಷಯ ಇದೆ. ಹಳಿ ಮೈಸೂರು ಸರ್ಕಲ್ದವರೇ ಹೀರೋನೇ ಆಗ್ತಾ ಇದ್ದಿರೋ ನಾವು ಸಣ್ಣಗಿರತನ. ಈಗ ಸಮಯ ಹಂಗಿಲ್ಲ. ಆ ಗಾಡಿ ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಬೀಸಿದೆ. ಇನ್ನೂ ಹೆಚ್ಚಿನ ಪಿಕ್ಚರ್ ಮಾಡಿ ಈ ಹುಡುಗ ಉನ್ನತ ಮಟ್ಟಿಗೆ ಬೆಳಿಬೇಕಾಗಿ ನಿಮ್ಮೆಲ್ಲರ ಆಸೆ ಭಾವನೆ. ಈ ಚಲನಚಿತ್ರ ಇಡೀ ನಮ್ಮ ರಾಜ್ಯದಾದಂಥ ನೋಡ್ತಾ ಇದ್ದಾರೆ ಜನರು. ನೋಡಿ ಶುಭ ಹಾರೈಸಬೇಕು. ಈ ಹುಡುಗಿಗೆ ಇನ್ನಷ್ಟು ಬೆಳಿಬೇಕಂತ ಆಶಾ ಭಾವನೆಯಿಂದ ನೀವೆಲ್ಲರೂ ಕೂಡಿ ಬೆಳೆಸೋಣ ಅಂತೇಳಿ ಈ ವೇದಿಕೆಗೆ ನನಗೆ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ನಮ್ಮ ಎಲ್ಲ ತಾಲೂಕಿನ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಅದರಂತೆ ನನ್ನ ಅಣ್ಣವರಾದ ಈ ಲಿಂಗಾಯತ ಸಮಾಜದ ಮುಖಂಡರಾದ ಮಲ್ಲಿನಾಥ್ ಹತ್ತುರ್ಕಿ ಅವರು ಈ ಚಲನಚಿತ್ರ ಬಗ್ಗೆ ಉದ್ದೇಶಿಸಿ ಒಂದು 4 ಮಾತನಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕರಿಸಿ, ಆಳಂದ ತಾಲೂಕು ಇಡೀ ಕರ್ನಾಟಕದಾಗೆ ಹೆಮ್ಮೆ ಪಡುವಂಥ ವಿಷಯ ಅದು. ಜಿಲ್ಲಾ ಎಲ್ಲ ತಾಲೂಕಲ್ಲಿ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂಥದ್ದು ವಿಷಯ. ಒಂದು ಹಳ್ಳ್ಯಾಗ ಈ ಹುಡುಗ ಈ ನಮೂನ ಪಿಕ್ಚರ್ ತೆಗಿತಾರೆ ಅಂದ ಬಳಿಕ ಇವರಿಗೆ ಸದಾ ಆಯುಷ್ಯ ಆರೋಗ್ಯ ಕೊಡಿಸಿಂದ ಎಲ್ಲ ಉನ್ನತ ಮಟ್ಟಕ್ಕೆ ಹುಬ್ಬಳ್ಳಿ ಹಂಚಿಂದ ಹಾರಿಸ್ತೀವಿ ಆಳಂದ ತಾಲೂಕು ಇಡೀ ಕರ್ನಾಟಕ ಜನತೆ ಅಂತಂದು ಹೇಳಿ ನಾನು ದಿಟ್ಟು ವಿನಂತಿ ಹೇಳಿ. ಅದರಂತೆ ಧನ್ಯವಾದಗಳು ಮಲ್ಲಿನಾಥ್ ಹತ್ರಿಕೆ ಅಣ್ಣವರಿಗೆ. ಅದರಂತೆ ನಾವು ಸಮಾಜ ಸೇವಕರಾದಂಥ ರಮೇಶ್ ಅಣ್ಣ ಲೋಹಾರ್ ಅವರು ಕೂಡ ಒಂದು 4 ಮಾತನಾಡಬೇಕಂತ ಅವರಿಗೆ ಮನವಿ ಮಾಡುತ್ತದೆ. ಎಲ್ಲರಿಗೂ ಶುಭ ಸಂಜೆ, ಶರಣಾರ್ಥಿಗಳು. ನಮ್ಮ ಆಳಂದ ತಾಲೂಕಿನ ಸುಪುತ್ರ ಪ್ರೇಮಸಾಗರ ಅನ್ನುವಂಥ ಯುವಕ ತಡಕಲ್ ಗ್ರಾಮದ ಕಲ್ಯಾಣಿ ತುಕಾಣಿ ಹಾಗೂ ಮಾನಂದ ತಾಯಿ ತುಕಾಣಿಯವರ ಉದರದಲ್ಲಿ ಜನಿಸಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಬಡತನದಿಂದ ಮೇಲೆದ್ದು ಉತ್ತಮವಾದಂಥ ಶಿಕ್ಷಣವನ್ನು ಪಡೆದು ಇವತ್ತಿನ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಚಲನಚಿತ್ರವನ್ನು ಅವನು ನಡೆಸಿದ್ದು ನಮ್ಮೆಲ್ಲರಿಗೂ ಆಳಂದ ತಾಲೂಕು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಹೆಮ್ಮೆಯಾದಂಥ ಒಂದು ವಿಷಯ. ಆ ಒಂದು ತೆಗೆದಂಥ ನೀಲಿ ಚಿತ್ರ ಏನಿದೆ ಅದು 100 ದಿನ ಓಡಿ ಯಶಸ್ವಿಯಾಗಲಿ, ಮುಂದೆ ಅಂಥ ಅವಕಾಶಗಳು ಮತ್ತೆ ಹೆಚ್ಚು ಆ ಪ್ರೇಮ್ ಸಾಗರ್ ಅಂತ ಯುವಕನಿಗೆ ಸಿಗಲಿ ಅಂತೇಳಿ ನಾವೆಲ್ಲ ಆಳಂದ ತಾಲೂಕು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಜನ ಎಲ್ಲ ನಾವು ಆಶಿಸೋಣ. ನಾವೆಲ್ಲರೂ ಚಿತ್ರ ಬಿಡುಗಡೆ ಆದ ತಕ್ಷಣ ಚಲನಚಿತ್ರ ಮಂದಿರಕ್ಕೆ ಹೋಗಿ ಆ ಚಿತ್ರವನ್ನು ನೋಡುವ ಮೂಲಕ ಪ್ರೇಮ್ ಸಾಗರ್ಗೆ ನಾವೆಲ್ಲ ಪ್ರೋತ್ಸಾಹಿಸೋಣ, ಬೆಂಬಲಿಸೋಣ. ಈ ಒಂದು ಹುಡುಗ ಮುಂದೆ ಬಂದರೆ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕಿರೀಟ ಆದಾಗ ಆಗುತ್ತದೆ. ಯಾಕಂತಂದರೆ ಬರೀ ಮಾತಿನಲ್ಲೇ ಒಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಕಿರೀಟ ಅಂತ ಹೇಳ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಇಲ್ಲಿವರೆಗೂ ಯಾರಿಗೂ ಇಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಚಲನಚಿತ್ರೋದ್ಯಮ ಅಂತಂದ ತಕ್ಷಣ ಅದು ಕೇವಲ ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಸೀಮಿತವಾಗಿತ್ತು. ಆದರೆ ಅಂಥ ಪ್ರತಿಭೆಗಳು ನಮ್ಮಲ್ಲಿ ಹುಟ್ಟಿದ್ದು ಇವತ್ತಿನ ದಿನ ಪ್ರೇಮ್ ಸಾಗರ್ನಂಥವರಿಂದ ಈ ಒಂದು ಭಾಗದಲ್ಲಿ ನಮಗೆ ಹೆಮ್ಮೆಯ ವಿಷಯವಾಗಿದೆ. ಆ ಚಲನಚಿತ್ರ ಹೆಚ್ಚು ದಿನ ಓಡಲಿ, ಹೆಚ್ಚು ಜನ ಅದನ್ನು ನೋಡಲಿ ಮತ್ತು ಇಂಥ ಅವಕಾಶಗಳು ಹೆಚ್ಚಾಗಿ ಪ್ರೇಮ್ ಸಾಗರ್ಗೆ ಸಿಗಲಿ, ಬಡವರ ಮಕ್ಕಳು ಬೆಳಿಬೇಕು ಅಂತಕ್ಕಂಥ
ಒಂದು ಸದಾಶಯ ಏನಿದೆಯಲ್ಲ, ಬರೀ ಹೀರೋಗಳಂದ್ರೆ ಶ್ರೀಮಂತರ ಮಕ್ಕಳೇ ಇಷ್ಟು ದಿನ ಆಗಿದ್ರು. ಆದರೆ ಇಂಥ ಗಡಿನಾಡು ಪ್ರದೇಶದಲ್ಲಿ ಒಂದು ಕಡುಬಡತನದಲ್ಲಿ ಹುಟ್ಟಿ ಅಂತ ಪ್ರತಿಭೆಯನ್ನು ಬೆಳೆದಂತ ಪ್ರೇಮ್ ಸಾಗರ್ಗೆ ಒಳ್ಳೆಯದಾಗಲಿ, ಆ ಚಿತ್ರ ಯಶಸ್ವಿ ಆಗಲಿ. ಆ ಚಿತ್ರಕ್ಕೆ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿ ಕೆಲಸ ಮಾಡಿ ಅನೇಕ ಹಣವನ್ನು ಖರ್ಚು ಮಾಡಿದ್ದಾರೆ, ಅವರಿಗೂ ಕೂಡ ಲಾಭ ಆಗಲಿ ಅಂತೇಳಿ ನಾವು ಅವರ ಒಂದು ಉತ್ತಮವಾದಂಥ ಭವಿಷ್ಯಕ್ಕಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರಿಗೂ ಶರಣಾರ್ಥಿಗಳು. ಅದರಂತೆ ಈ ತಾಲೂಕಿನ ಸಮಾಜಮುಖಿಯರಾದಂಥ ಅಪ್ಪಸಾಬ್ ಕೀರ್ತಿ ಅವರು ಕೂಡ ಈ ಚಲನಚಿತ್ರದ ಬಗ್ಗೆ ನಾಲ್ಕು ಮಾತಾಡಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸರ್ವರಿಗೂ ಶರಣಾರ್ಥಿಗಳು. ಈ ಶುಭ ಸಂಜೆಯ ಈ ಹೊತ್ತಿನಲ್ಲಿ ಇಂದು ವಿಶೇಷವಾಗಿ ನಾಳೆ 6ನೇ ತಾರೀಕಿಗೆ ಬಿಡುಗಡೆ ಆಗ್ತಕ್ಕಂಥ ನೀಲಿ ಚಿತ್ರ ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ಆಳಂದ ತಾಲೂಕು ಕಲಬುರಗಿಯಿಂದ ನಾವೆಲ್ಲ ಶುಭ ಹಾರೈಸ್ತಕ್ಕಂಥ ತಂಡವನ್ನು ಕಟ್ಟಿಕೊಂಡು ಇವತ್ತು ಎಲ್ಲ ಕಡೆ ಪ್ರಚಾರಕ್ಕೆ ಗಿಟ್ಟಿಸಿದ್ವಿ. ಪೋಸ್ಟರ್ ಬಿಡುಗಡೆ ಆಗ್ತಾಯಿದೆ ಮತ್ತು ಜೊತೆಗೆ ಕುಟುಂಬ ಸಮೇತರಾಗಿ ಎಲ್ಲ ಅಭಿಮಾನಿಗಳು, ಪ್ರೇಮ್ ಸಾಗರ್ ಅವರ ಅಭಿಮಾನಿಗಳು, ಕಲ್ಯಾಣಿ ತುಕಾಣೆ ಮತ್ತು ಮಾನಂದ ತಾಯಿಯವರ ಎಲ್ಲ ಬಂಧು ಬಳಗದವರು ಎಲ್ಲರೂ ಸೇರಿ 6ನೇ ತಾರೀಕಿನ ಹಿಡಿದು ಪಿಕ್ಚರ 100 ದಿನಗಳವರೆಗೆ ಓಡಿ ಆ ಒಂದು ಪಿಕ್ಚರ್ಗೆ ಎಲ್ಲರೂ ಶುಭ ಹಾರೈಸಬೇಕು ಅಂತೇಳಿ ಕೇಳಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಆ ಚಿತ್ರ ತಂಡಕ್ಕೆ ನಮ್ಮ ಆಳಂದ ಮತ್ತು ಕಲಬುರಗಿ ಜಿಲ್ಲೆಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಹೇಳಿ ನಮ್ಮ ಬಂದಂಥ ಎಲ್ಲ ಮಿತ್ರ ಮಂಡಳಿಗೂ ಕೂಡ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ತಮಗೆಲ್ಲರಿಗೂ ಶುಭ ಹೋಲಿಯೊಂದಿಗೆ ಶುಭ ಕಾಮನೆಗಳನ್ನು ಹೇಳಿ ನನ್ನ 2 ಮಾತುಗಳ ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿಸ್ತಾರೆ. ಅಪ್ಪಸಾಬ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ವಿಶೇಷ ಮಾತನಾಡಬೇಕಂದ್ರೆ ಅದರಂತೆ ಹೆಮ್ಮೆಯಾದ ವಿಷಯ, ನನ್ನ ಊರು ಕೂಡ ತಡಕಲ್ಲು ಇವತ್ತು ನಮಗೆ ಭಾಳ ಅಭಿಮಾನ ಆಗಿದೆ. ನಮ್ಮ ಕಾಕವ್ರ ಮಗ ಇವತ್ತು ಒಂದು ಹೀರೋ ಆಗ್ತಾ ಇದ್ದಾನೆ, ಒಂದು ಚಲನಚಿತ್ರ ಬಿಡುಗಡೆ ಆಗ್ತದೆ ಅಂದರೆ ನಮ್ಮೆಲ್ಲ ಊರಿನ ಜನತೆಗೆ, ತಾಲೂಕ ಜನತೆಗೆ, ನಮ್ಮೆಲ್ಲ ಮಿತ್ರ ಬಾಂಧವರು, ಅಣ್ಣ ತಂಗಿ, ಅಕ್ಕ ತಂಗಿಯರು, ಹಿರಿಯ ನಾಗರಿಕರು ಈ ಚಲನಚಿತ್ರ ನೋಡಿ ಅವರನ್ನು ಇನ್ನೊಮ್ಮೆ ಮಗದೊಮ್ಮೆ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ತಡಕಲ ಗ್ರಾಮದ ಕಲ್ಯಾಣಿ ತುಕಾಣೆ ಎಂಬುವರು ಸುಪುತ್ರನಾದ ಪ್ರೇಮ್ ಸಾಗರ್ ಅವರೇ ಇವತ್ತು ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರನ್ನು ಓದಿಸಿ ಮುಂದೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಆರ್ಥಿಕ ಮತ್ತು ಯಾವುದೇ ಒಂದು ರೀತಿಯಲ್ಲಿ ತಂದೆ ತಾಯಿ ಪ್ರೋತ್ಸಾಹ ಮಾಡಿದಾಗೆ ಒಂದು ಮನುಷ್ಯ ಒಂದು ವ್ಯಕ್ತಿತ್ವವನ್ನು ಬೆಳೀತದೆ. ಇಡೀ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ತಡಕಲ ಗ್ರಾಮ ಎಂಬುದಂತೆ ಒಂದು ನಮ್ಮ ಪ್ರೇಮ್ ಸಾಗರ್ ಅವರಿಂದ ತಡಕಲದ ಹೆಸರು ಬರ್ತದೆ. ಯಾಕಂದ್ರೆ ಅಂಥ ಒಂದು ಪ್ರತಿಭೆ ಅದ ತಡಕಲ್ದವ್ರ ಬಲ್ಲೂ. ಆ ಪ್ರತಿಭೆಯಿಂದ ಇನ್ನೊಂದು ವಿದ್ಯಾರ್ಥಿ ಭಾಳಷ್ಟು ಜನರು ಆ ಪ್ರೋತ್ಸಾಹ ಕೊಡ್ತಾರೆ. ಬರೀ ಈ ನೀಲಿ ಎಂಬ ಒಂದು ಚಿತ್ರವನ್ನು ಬಿಡುಗಡೆ ಮಾಡಲಿರಿ ದಿನಾಂಕ 6/3/2026 ಇಡೀ ತಾಲೂಕಿನ ಜನತೆಯನ್ನು ಈ ಪಿಕ್ಚರನ್ನು ನೋಡಬೇಕು. ಕೌಟುಂಬಿಕವಾಗ್ಯದ ಪಿಕ್ಚರ್, ಎಲ್ಲರೂ ನೋಡಬೇಕು. ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು ನೀವು ಪಿಕ್ಚರ್ಗೆ ನೋಡಬೇಕು.